ಶ್ರೀ ವಿಶ್ವಬಂಧು ಸೊಸೈಟಿಯ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸಾಣೇಹಳ್ಳಿ ಶ್ರೀಗಳಿಂದ ಚಾಲನೆ. ದಾವಣಗೆರೆ. ಪ್ರಾಮಾಣಿಕತೆ, ಪಾರದರ್ಶಕ ಆಡಳಿತ ಹಾಗೂ ಸಹಕಾರಿ ಮನೋಭಾವನೆ ಇದ್ದಲ್ಲಿ ಮಾತ್ರ ಸಂಘ ಸಂಸ್ಥೆಗಳು ದೀರ್ಘಕಾಲ ಯಶಸ್ವಿಯಾಗಿ ಬೆಳೆಯಲು ಸಾಧ್ಯ ಎಂದು ಸಾಣೇಹಳ್ಳಿ ಮಠದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನ ಶ್ರೀ ನಂಜುಂಡೇಶ್ವರ ಸಮುದಾಯ ಭವನದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಶ್ರೀ ವಿಶ್ವಬಂಧು ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ 3ನೇ ವರ್ಷದ ನಾವು ನಮ್ಮವರು ಪ್ರಗತಿಯ ಪಕ್ಷಿ ನೋಟ ಹಾಗೂ ಅವಲೋಕನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಘದ ಸದಸ್ಯರು ಕೇವಲ ಆರ್ಥಿಕ ಬೆಳವಣಿಗೆಯತ್ತ ಮಾತ್ರವಲ್ಲದೆ ವಿಶಾಲ ಮನೋಭಾವನೆ, ಸಮಾಜಮುಖಿ ಚಿಂತನೆ ಹಾಗೂ ಪರಸ್ಪರ ವಿಶ್ವಾಸದ ದಾರಿಯಲ್ಲಿಯೂ ಸಾಗಬೇಕು ಎಂದು ಹೇಳಿದರು. ಸೊಸೈಟಿಯ ಪಾರದರ್ಶಕ ಆಡಳಿತ, ಸಿಬ್ಬಂದಿಯವರ ಪ್ರಾಮಾಣಿಕ ಸೇವೆ ಹಾಗೂ ಸದಸ್ಯರ ವಿಶ್ವಾಸಾರ್ಹತೆ ಸಂಘದ ಯಶಸ್ಸಿನ ಮೂಲ ಕಾರಣಗಳಾಗಿವೆ ಎಂದು ತಿಳಿಸಿದರು. ಅಧಿಕಾರ, ಹುದ್ದೆ ಹಾಗೂ ಸಂಘಟನೆಯ ವ್ಯಾಮೋಹ ಮನುಷ್ಯನನ್ನ ದಾರಿ ತಪ್ಪಿಸಬಾರದು. ಸಹಕಾರ ಕ್ಷೇತ್ರದಲ್ಲಿ ಸೇವಾ ಮನೋಭಾವನೆ ಮುಖ್ಯವಾಗಿದ್ದು ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಬೆಳೆಯಬೇಕು ಎಂದು ಶ್ರೀಗಳು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಚನ್ನಗಿರಿ ತುಮಕೋಸ್ ಮಾಜಿ ಅಧ್ಯಕ್ಷ ಆರ್.ಎಂ. ರವಿ ಮಾತನಾಡಿ, ನೀನು ನನಗೆ ಎಂಬ ಮನೋಭಾವ ಬಿಟ್ಟು ನಾವು ನಮ್ಮವರು ಎಂಬ ಸಹಕಾರದ ಚಿಂತನೆ ಬೆಳೆಸಿಕೊಳ್ಳಬೇಕು ಎಂದರು. ಮಾನವ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಸಂಕಷ್ಟ ಎದುರಾಗುತ್ತದೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ದುಡಿಮೆಯೇ ಉಳಿಕೆಯನ್ನ ಭವಿಷ್ಯದ ಅಗತ್ಯಗಳಿಗೆ ಉಪಯೋಗವಾಗುವಂತೆ ಸಂಗ್ರಹಿಸಬೇಕು ಎಂದು ತಿಳಿಸಿದರು. ಸಹಕಾರ ಸಂಘಗಳಲ್ಲಿ ರಾಜಕೀಯ ಪ್ರವೇಶಿಸಬಾರದು. ಸದಸ್ಯರಲ್ಲಿ ಸಹಮತ, ತ್ಯಾಗ, ಅಪರ್ಣ ಮನೋಭಾವ ಹಾಗೂ ಪರಸ್ಪರ ಗೌರವ ಅಗತ್ಯವಾಗಿದೆ ಎಂದರು. ಸಂಘದಿಂದ ಪಡೆದ ಸಾಲವನ್ನು ಸದುದ್ದೇಶಗಳಿಗೆ ಮಾತ್ರ ಬಳಸಬೇಕು. ಆರ್ಥಿಕ ಶಿಸ್ತು ಮತ್ತು ನಂಬಿಕೆ ಉಳಿಸಿಕೊಂಡಾಗ ಮಾತ್ರ ಸಂಘಟನೆಗಳ ಗೌರವ ಹೆಚ್ಚುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಬಿ. ರಾಮಚಂದ್ರಪ್ಪ ಮಾತನಾಡಿ, ಸಂಸ್ಥೆ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಸಾವಿರಾರು ಸದಸ್ಯರನ್ನು ಹೊಂದಿರುವ ಹೆಮ್ಮೆಯ ಸಂಸ್ಥೆಯಾಗಿದೆ ಎಂದರು. ಸಂಸ್ಥೆಯು ಸುಮಾರು 25 ಕೋಟಿಗೂ ಅಧಿಕ ವ್ಯವಹಾರ ನಡೆಸಿದ್ದು 1.65 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ. 1.5 ಕೋಟಿ ರೂಪಾಯಿ ಲಾಭ ಗಳಿಸಿರುವುದು ಸಂಘದ ಆರ್ಥಿಕ ಶಕ್ತಿಯನ್ನು ತೋರಿಸುತ್ತದೆ ಎಂದು ಹೇಳಿದರು. ವಿಶೇಷವೆಂದರೆ ಇದುವರೆಗೆ ಸಾಲ ಮರುಪಾವತಿಸದೆ ಉಳಿದಿರುವ ಒಂದು ಪ್ರಕರಣವೂ ದಾಖಲಾಗಿಲ್ಲ. ಇದು ಸದಸ್ಯರ ವಿಶ್ವಾಸ ಮತ್ತು ಸಂಘದ ಶಿಸ್ತಿನ ಸಂಕೇತವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳ ಸಾಧನೆಯನ್ನು ಅಭಿನಂದಿಸಿ ಭವಿಷ್ಯದಲ್ಲಿಯೂ ಅದೇ ರೀತಿ ಸಾಧನೆ ಮುಂದುವರಿಸಬೇಕು ಎಂದು ಗಣ್ಯರು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸೊಸೈಟಿ ಅಧ್ಯಕ್ಷ ಬಿ. ಶಂಭುಲಿಂಗಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಚಿಕ್ಕಕೋಗಲೂರಿನ ಉಮೇಶ್, ರಾಘವೇಂದ್ರ, ಶಿವಶಂಕರ್, ಬಿ. ಹಾಲೇಶಪ್ಪ, ವಿಜಯ್, ರೇಷ್ಮಾ ಖಾನ್, ಅಹಮದ್, ಪರಮೇಶ್ವರಪ್ಪ, ಸಿದ್ದಪ್ಪ, ಚಂದ್ರಿಕಾ, ಪ್ರಕಾಶ್ ಹಾಗೂ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ. ನಲ್ಲಿಹಂಕಲು, ದಾವಣಗೆರೆ, ಎನ್ಕೆಎಸ್ ಟಿವಿ 4. ಅದು ಕಾರ್ಯಗತಗೊಳಿಸಬೇಕಾದ್ರೆ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವುದಿರಬೇಕು. ಅದನ್ನ ಕೃತಜ್ಞತಾ ಭಾವದಿಂದ ಅಳವಡಿಸ್ಕೋಬೇಕು. ಅದು ಆಡಳಿತ ಮಂಡಳಿಯವರ ಜವಾಬ್ದಾರಿ ಮೊದಲೇ ಆಗುತ್ತೆ. ತದನಂತರ ಅಲ್ಲಿಯ ಸದಸ್ಯರ ಪಾತ್ರ ಬಹಳ ಮುಖ್ಯ ಆಗಿದೆ. ಈ ಎರಡೂ ಜನದ ಆಡಳಿತ ಮಂಡಳಿಯ ಸದಸ್ಯರು ಮತ್ತೆ ಸಾಮಾನ್ಯ ಸದಸ್ಯರು ಅವರು ಈ ಒಂದು ಸಹಕಾರ ಸಂಘದ ಹಿರಿಯರು ಇದ್ದಾರೆ. ಅದರಲ್ಲಿ ಯಾವುದು ಸ್ವಲ್ಪ ಸರಿ ಇಲ್ಲ ಅಂದ್ರೂ ಒಂದು ಸಹಕಾರ ಸಂಘ ಶಿಥಿಲಾವಸ್ಥೆಗೆ ಹೋಗಬಹುದು. ಈ ಸಹಕಾರ ಸಂಘಗಳನ್ನು ಬಹಳ ನೋಡಿದೆ. ಏನು ಮೂಲ ಉದ್ದೇಶ ಇಟ್ಕೊಂಡು ಏನು ಸದುದ್ದೇಶದಿಂದ ಕಟ್ತಾರೆ, ಅದು ಬೆಳೀತಾ ಆರ್ಥಿಕವಾಗಿ ಸದೃಢ ಆಗ್ತಾ ಹೋದಾಗೆ ಅಲ್ಲಿ ಸದಸ್ಯರಲ್ಲಾಗಲಿ ಅಥವಾ ಆಡಳಿತ ಮಂಡಳಿಯವರಾಗಲಿ ಈ ವಿಚಾರಧಾರೆ ಅಥವಾ ಯೋಚನೆಗಳು ಬದಲಾದ ಹಾಗೆ ಸಹಕಾರ ಸಂಘದ ನಡವಳಿಕೆ ಬದಲಾಗ್ತದೆ. ಅದು ತನ್ನ ಹಣ ಉದ್ದೇಶಗಳನ್ನ ಇಟ್ಕೊಂಡು ಅದು ನಡೀತಾ ಹೋದರೆ ಮಾತ್ರ 3 ವರ್ಷ ಸಹಕಾರ ಸಂಘಗಳು ಚೆನ್ನಾಗಿ ನಡೀತಾ ಇದ್ದಾವೆ. ನಮ್ಮ ಕಣ್ಣಿಂದಲೇ ಇದೆ. ಎಡವಿದ ವ್ಯಕ್ತಿ ಮತ್ತೆ ಅದೇ ದಾರಿಯಲ್ಲಿ ಹೋಗುವಾಗ
ಅದೇ ಕಲ್ಲಿಗೆ ಹೇಳುವುದಿಲ್ಲ, ಎಚ್ಚರಿಕೆ ಇದ್ದಾನೆ. ಆ ಎಚ್ಚರಿಕೆ ಇದ್ದಾಗಲೇ ವ್ಯಕ್ತಿ ಸನ್ಮಾರ್ಗದಲ್ಲಿ ಸಾಗಲಿಕ್ಕೆ ಸಾಧ್ಯ. ಇವತ್ತಿನ ತೀರ್ಮಾನಗಳಲ್ಲಿ ಅಧಿಕಾರದ ದಾಹ, ಸಂಪತ್ತಿನ ಮೋಹ, ದುರ್ವ್ಯಸನಗಳ ಚಿಂತೆ ಹೆಚ್ಚಾಗ್ತಾರೆ. ಹಗಲೊಂದು ರೀತಿ ದ್ವೇಷ, ರಾತ್ರಿ ಮತ್ತೊಂದು ರೀತಿಯ ದ್ವೇಷ. ಈ ದ್ವೇಷಗಳ ಕಾರಣಕ್ಕಾಗಿಯೇ ಬದುಕು ನರಕ. ನಾವು ಹೊರಗಡೆ ಎಲ್ಲ ಬಟ್ಟೆ ಕೊಟ್ಟಿದ್ದೇವೆ ಅನ್ನೋ ವಿಷಯ ಅಲ್ಲ, ಯಾವ ಬಟ್ಟೆಯಲ್ಲಿ ನಾವು ನಡೀತೇವೆ ಅನ್ನೋದು. ಆಂಗ್ಲ ಭಾಷೆಯಲ್ಲಿ ಒಂದು ನುಡಿಗಟ್ಟಿದೆ, ಇಟ್ ಈಸ್ ನಾಟ್ ದಿ ಕ್ಲಾತ್ ದಟ್ ವಿ ವೇರ್ ಬಟ್ ಇಟ್ ಈಸ್ ದಿ ಲೈಫ್ ದಟ್ ವಿ ಲೀಡ್ ಅನ್ನೋ. ಒಬ್ಬರು ಖಾಲಿ ಬಟ್ಟೆ ಧರಿಸಿರ್ಬೋದು, ಖಾಲಿ ಬಟ್ಟೆ ಧರಿಸಿರ್ಬೋದು, ಖಾಲಿ ಬಟ್ಟೆ ಧರಿಸಿರ್ಬೋದು. ಆ ಬಟ್ಟೆಗಳಿಗೆ ತನ್ನದೇ ಆದಂತಹ ಮೌಲ್ಯ ಇದೆ. ಬಟ್ಟೆ ಧರಿಸಿದಂಥವರು ಮೌಲ್ಯ ರಹಿತರಾಗಿ ನಡ್ಕೊಂಡ್ರೆ ಆ ಬಟ್ಟೆಗೂ ಬೆಲೆ ಕೊಡೋದಿಲ್ಲ, ಕೊಟ್ಟವರಿಗೂ ಬೆಲೆ ಕೊಡೋದು. ಇದನ್ನ ಗಮನದಲ್ಲಿರಿಸಿಕೊಳ್ಬೇಕಾದ್ರೆ ಇವತ್ತು ಸಂಘ ಸಂಸ್ಥೆಗಳು ಹೇಳಿದೆ, ಮಠಗಳ ಸ್ಥಿತಿಯಲ್ಲಿ ಏನಾಗ್ತಾರೆ, ಶಿಷ್ಯ ಸ್ವಾಮಿಗಳನ್ನ ಹೊರಗಾಕಿಕೊಳ್ಳುವಂತ ವಾತಾವರಣ ನಿರ್ಮಾಣ ಆಗ್ತಾರೆ. ಅದಕ್ಕೆ ಕಾರಣ ಇದೆ ಅನೈತಿಕ ವ್ಯವಹಾರ. ಹಾಗಾಗಿನೇ ಮೊನ್ನೆ ಒಂದು ಲೇಖನ ಬರೆದಿದೆ, ಸಂದೇಶ ಅಂತ. ಈಗ ಗುರುಗಳಿಂದ ಆಶೀರ್ವಚನ ಸಂದೇಶ ಅಂತ ಹೇಳ್ತಾರೆ. ಸಾಮಾನ್ಯ ನಿಜವಾಗ್ಲೂ ಸಂದೇಶ ಕೊಡುವಂತಹ ನೈತಿಕತೆ ಅನೇಕ ಜನರಿಗೆ ಇದೆಯಾ ಅಂತ ಪ್ರಶ್ನೆ ಹಾಕೊಂಡ್ರೆ ಇಲ್ಲ ಅಂತ. ಮೇಲೆ ಬಸಪ್ಪ, ಒಳಗೆ ವಿಷಪ್ಪ. ಮಾಡೋದೇ ಬಂದು ಮಾಡೋದೇ ಮತ್ತೊಂದು. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯಾವ ವ್ಯಕ್ತಿ ಏನು ಮಾತಾಡ್ತಾರೋ ಆ ವ್ಯಕ್ತಿಯ ಬದುಕು ಹೇಗಿದೆ ಅಂತ ಹೇಳಿ ಯೋಚನೆ ಮಾಡಿ. ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದರು, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲಬೇಕು. ಅವರ ಸುಖ ನನ್ನ ಸುಖ, ಅವರ ದುಃಖ ನನ್ನ ದುಃಖ. ಕೂಡಲ ಸಂಗನ ಕರೆವರ ಮನನೊಂದರೆ ಆನುಗೆಳೆಯ ಅಂತ ಬಹಳ ಅರ್ಥಪೂರ್ಣವಾದಂತಹ ವಚನ. ಆ ವಚನದಲ್ಲಿ ಪ್ರಾರಂಭವಾಗುವಂತಹ ಸಾಲುಗಳನ್ನು ಗಮನಿಸಿ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲಬೇಕು. ನೀವು ಮಾತು ಮನಸ್ಸು ಒಂದಾಗದೆ ಯಾವ ದೇವ್ರ ಪೂಜೆ ಮಾಡಿದ್ರು ಫಲ ಸಿಗಲ್ಲ. ನಾವು ದೇವ್ರ ಪೂಜೆ ಮಾಡ್ತೀವಿ ಅಂದ್ರೆ ನಮ್ಮ ನಡೆ ಮತ್ತು ನುಡಿ ಒಂದಾಗಿದೆ ಅನ್ನುವಂಥ ಭಾವನೆ. ಅದ್ರ ಜೊತೆ ಮುಂದುವರೆದು ಹೇಳೋದು,